ನಾನು ಒಬ್ಬನ ಚೆಂದಾಗಿದ್ರೆ ಅದು ಚೆಂದಲ್ಲ ಸರ್. ನಮಸ್ಕಾರ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಲ್ಲ, ನಾವು ವಿಡಿಯೋ ಮಾಡಿದ್ವಲ್ಲ ಮೊನ್ನೆ, ಹೌದು ಸರ್. ಏನು ಸಖತ್ ವೈರಲ್ ಆಗಿಬಿಟ್ಟಿತ್ತು. ಸೊ ಅದಾದ್ಮೇಲೆ ಏನು ರೈತರು ಮತ್ತು ಬೇರೆ ಪ್ರೇಕ್ಷಕರು ಆ್ಯಪಲ್ ನೋಡೋ ತೋಟಕ್ಕೆ ಬಂದಿದ್ರಾ? ಸರ್ ಬೇಜಾನ್ ಜನ ಬರ್ತಾರೆ ಸರ್. ಹಾಂ, ನನ್ನ ತೋಟದಲ್ಲಿ ಒಂದು 20-30 ಜನ ತೋಟದಲ್ಲಿರೋರು. ಆದರೆ ಒಂದು 10-15 ನಿಮಿಷ ನನ್ನ ಕಣ್ಣಾಗ ಅವಷ್ಟಕವೇ ಕಣ್ಣಾಗ ನೀರು ಬಂದ್ಬಿಟ್ವು. ಯಾಕೆ ಅಂದರೆ 45 ಜನ ಅವರೇ ನನ್ನ ತೋಟದಲ್ಲಿ ಒಳಗಡೆ. ನಾನು ಯಾರ ಹತ್ರ ಹೋಗೋಣ, ಯಾರ ಹತ್ರ ಬಿಡೋಣ, ಸುಮ್ಮನೆ ಅಲ್ಲಿ ಹಲಸಿನ ಮರ ಕೆಳಗೆ ಕುತ್ಕೊಂಡು ಕಣ್ಣಾಗ ಅವಷ್ಟಕವೇ ಕಣ್ಣಾಗ ನೀರು ಬಂದ್ಬಿಟ್ವು. ಆಮೇಲೆ ಸಚಿನ್ ಬಾಲ್ಕೊಂಡ ಅಂತ ನನಗೆ ನಾರು ಕೊಟ್ಟವ್ರಿಗೆ ಫೋನ್ ಮಾಡಿದೆ. ಸರ್ ನಾನು ಗಿಡ ಕಿತ್ತಾಕಿಬಿಡ್ತೀನಿ ಸರ್, ಕಾಯಿ ಸಮೇತ ಕಿತ್ತಾಕಿಬಿಡ್ತೀನಿ ಸರ್, ನನಗೆ ಬೇಡ ಸರ್ ಅಂತಂದು ಫೋನ್ ಮಾಡಿ ಹೇಳಿದೆ. ಬಸವರಾಜವರೇ ಕೂಲು ಯಾಕಪ್ಪ, ಏನಾಯಿತು, ಕೂಲಾಗಿ ಮಾತಾಡು ಅಂತಂದು ಅವ್ರು ಹೇಳಿದರು. ಆದರೆ ಆವಾಗ ಹೇಳಿದೆ ಅವ್ರಿಗೆ, ಸರ್ 45 ಜನ ಅವರೇ ನನ್ನ ತೋಟದಲ್ಲಿ, 45 ಕೈಯನ್ನು ಬಾಯ್ಕ ಗಿಡಕ್ಕೇ ಓಡಾಡ್ತೈತೆ. ನನ್ನಿಂದ ತಟ್ಕೊಳಕ್ಕಾಗಲ್ಲ ಸರ್, ಇದು ನಾನು ಕಿತ್ತಾಕಿಬಿಡ್ತೀನಿ ಅಂತಂದು ಹೇಳಿದೆ. ಆವಾಗ ಅವರು ಪುಣ್ಯಾತ್ಮರು 250 ರೂಪಾಯಿ ಅಂತ ಹೇಳಿಬಿಟ್ಟು ಫೀಸ್ ಬರ್ದಲ್ಲಿ ಹಾಕಪ್ಪ, ಆಸಕ್ತಿ ಇರೋರು ಕೊಟ್ಟು ಒಳಗಡೆ ಬರ್ತಾರೆ, ಇಲ್ದವರು ಈಚೆ ನಿಂತ್ಕೊತಾರೆ ಅಂತಂದು ಹೇಳಿದರು. ನೋಡಿ ಸರ್, ಆವತ್ತಿನಿಂದ ನನ್ನ ತೋಟ ಸೇಫ್ಟಿ ಆಯಿತು. ಅದಕ್ಕೂ ಬೇರೆ ಇವರು ಎಲ್ಲೆಲ್ಲಿಂದೋ ಬರ್ತಾರೆ. ನನ್ನ ತೋಟಕ್ಕೆ ರೋಗ ಅದು ಇದು ಅಟ್ಯಾಕ್ ಆಗ್ತದೆ, ಅದೂ ಒಂದು ನನಗೆ ಸಮಸ್ಯೆ. ಅದಕ್ಕೆ ಬೇರೆ ಈ ಕಾಯಿ ಕೀಳೋದು ಒಂದು ಸಮಸ್ಯೆ. 40-45 ಜನ ಒಂದೊಂದು ಟ್ರಿಪ್ಪು ನನ್ನ ತೋಟದಾಗ ಬರ್ತಾಯಿದ್ರೆ ಎಲ್ಲಿ ಸರ್ ನಾನು ಕೋಳ್ಕೊಳ್ಳೋದು? ನಾನು ರೈತನಾಗಿ ಏನಕ್ಕೆ ಸರ್ ನಾನು ಮಾಡಿರೋದು? ವಿಡಿಯೋ ಸಡನ್ ಆಗಿ ಜನ 100-200 ಜನ ಬರ್ತಿದ್ದೆ ಪರ್ ಡೇಗೆ ಸರ್. 1000 ಒಂದು ದಿನಕ್ಕೆ 1000 ಜನ, 1200 ಜನ. ಈಗೂ 100-150 ಜನ ಬರ್ತಾರೆ ಸರ್ ಒಂದು ದಿವಸಕ್ಕೆ. ಇಲ್ಲಿ ನನ್ನ ಹತ್ರ ಮಾಹಿತಿ ತಿಳ್ಕೊಳಕ್ಕೆ ಈಗೂ 100-150 ಜನ ಬರ್ತಾರೆ. ಈಗ ಫಸಲಿಲ್ಲ, ಕಡೆ ಆಗಿಬಿಟ್ಟೈತೆ, ಆದ್ರೂ ಈಗೂ ಬರ್ತಾರೆ. ಬರಲಿ, ಸಂತೋಷ. ಆದರೆ ನಾನು ಒಳಗಡೆ ಬಂದರೆ ಫೀಜು ಅಂತ ಮಾಡಿದ್ದೀನಿ. ಏನು 250 ರೂಪಾಯಿ ಫೀಜು ಅಂತ ಮಾಡಿದ್ದೀನಿ. ಯಾಕೆ ಮಾಡಿದ್ನಿ ಅಂದರೆ ನನ್ನ ತೋಟನ ಹಾಳು ಮಾಡೋಕೆ ಹಿಡಿದ್ರು, ನಾನು ಬದುಕೋಕ್ಕಾಗಲ್ಲ ಅನ್ನೋದು ನನಗೆ ಡಿಸೈಡ್ ಆಯಿತು. ಆವಾಗ 250 ರೂಪಾಯಿ ಅಂಥೇಳಿ ಫೀಜ್ ಮಾಡಿದೆ. ಈಗ ಎಲ್ಲ ಆಚೆ ನಿಂತ್ಕೊತಾರೆ, ನನ್ನ ಹತ್ರ ಮಾಹಿತಿ ಕೇಳ್ತಾರೆ, ದುಡ್ಡು ಕೊಡೋಂಗಿಲ್ಲ, ಕಾಸು ಕೊಡೋಂಗಿಲ್ಲ. ಆದರೂ ಮಾಹಿತಿ ಹೇಳ್ತಾ ಇದ್ದೀನಿ, ಚೆನ್ನಾಗಿರ್ರಿ, ನನ್ನಂಗೆ ಬೆಳ್ಕೊಂಡು ಚೆನ್ನಾಗಿರ್ರಿ. ನನಗೆ ಮಾಹಿತಿ ಯಾರೂ ಕೊಡಿಲ್ಲ, ಆದರೂ ನಾನು ಕೊಡ್ತಾಯಿದ್ದೀನಿ. ಈಗ 250 ಫಿಕ್ಸ್ ಮಾಡಿದ ತಕ್ಷಣವೇ ತುಂಬ ರೈತನಾಗಿ 250 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಹಿಂಗೆ ಅಂದರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್ 100 ಜನ 100 ಮಾತು ಹೇಳಲಿ, ಇದು ನನ್ನ ಸೇಫ್ಟಿ ಸರ್. ಅಂದರು ನಾನು ಕೂಡ, ನೀನು ರೈತನಾಗಿ ನೀನು 250 ರೂಪಾಯಿ ಮಾಡಿದ್ದೀಯಲ್ಲ ಸರಿನಾ ಅಂತಂದು ನನ್ನ ಹತ್ರ ಅಂದರು. ನನಗೆ ಕೇಳಿದರು, ಸರಿನಾ ನೀನು ಮಾಡಿರೋದು, ನೀನು ರೈತನಲ್ಲ ಅಂತ. ರೈತನ ಕಷ್ಟ ಸುಖ ಏನು ಅಂತ ಮಾಡಿರೋನ್ಗೆ ಗೊತ್ತಿರ್ತೈತೆ, ನೋಡೋನ್ಗೆ ಗೊತ್ತಿರಲ್ಲ ಸರ್. ಆಯಿತಾ? ಇದ್ರ ಬಗ್ಗೆ ನನಗೆ ಏನು ಕಷ್ಟ ಐತೆ ಅಂತ ನನಗೆ ಮಾತ್ರ ಗೊತ್ತು, ಬರೋರ್ಗೆ ಏನು ಸರ್ ಗೊತ್ತಿರ್ತೈತೆ. ಅವ್ರಿಗೆ ಹೇಳಿದ್ನಿ, ನೀವು ಬೆಳೆದು ಆವಾಗ ನೋಡಿ, ಆವಾಗ ನೀವು ಹೇಳಿ ನನಗೆ ಬಸವರಾಜಣ್ಣವರು ಮಾಡಿದ್ದು ಕರೆಕ್ಟಾ ತಪ್ಪ ಅಂತಂದು ಆವಾಗ ನೀವು ಹೇಳಿ, ನಾನು ಮಾಡಿರೋದು ನಾನು ಕರೆಕ್ಟಾಗೈತೆ, ನಾನು ಸೇಫ್ಟಿ ನಂದು. ಆಯಿತಾ? ಒಬ್ಬರ ಹತ್ರ ಭಿಕ್ಷೆ ಬೇಡಿದ್ನೋ ಏನು ಬೇಡಿದ್ನೋ, ನಾನು ತೋಟ ಮಾಡಿದ್ದೀನಿ, ಓಕೆ ಚೆನ್ನಾಗೈತೆ. ಎಲ್ಲ ನೋಡಬೇಕು, ನೋಡಿರಿ, ಆಚೆನಿಂದೇನೆ ನೋಡಿರಿ. ನಾನೇನು ಸುತ್ತು ಸಿಡ್ನೆಟ್ಟು ಕಟ್ಟಿರಲ್ಲ, ಏನು ಬ್ಲಾಕ್ ಮಾಡಿರಲ್ಲ, ಎಲ್ಲ ಏಕ್ಸ ಕಾಣಿಸ್ತೈತೆ. ಆಯಿತಾ? ನೋಡ್ಕೊಬೋದಲ್ಲ. ತೋಟದನ್ನೇ ಏನು ಬಂದು ನೋಡಬೇಕು? ಬೇಡ. ತೋಟದಕ್ಕೆ ಬಂದರೆ 250 ರೂಪಾಯಿ, ಯಾರೇ ಬರಲಿ ಯಾರೇ ಹೋಗಲಿ, ಇದಂತೂ ಖಚಿತ. ಅಂದರೆ ಬರೋರು ತೋಟ ಸುತ್ತ ತಿರುಗಾಡ್ಬೋದು, ಹೌದು, ಮಾಹಿತಿ ಕೇಳ್ಬೋದು, ಏನು ತೊಂದರೆ ಇಲ್ಲ. ಅವ್ರ ಮಾಹಿತಿ ಏನು ಬೇಕಾದರೂ ಕೇಳಿ ಹೇಳ್ತೀನಿ. ಆಯಿತಾ? ನನಗೆ ದುಡ್ಡು ಕೊಡೋಂಗಿಲ್ಲ, ಕಾಸು ಕೊಡೋಂಗಿಲ್ಲ, ಆದರೂ ಮಾಹಿತಿ ಕೊಡ್ತೀನಿ. ನಮ್ಮ ರೈತರು ಚೆನ್ನಾಗಿರಲಿ, ಈ ಕಡೆ ಆಗೋದೇ ಇಲ್ಲ ಅಂದರು, ಆದರೂ ನಾನು ಬೆಳೆದು ತೋರಿಸಿದ್ದೀನಿ ಚೆನ್ನಾಗಿರಲಿ ಅಂತ ಉದ್ದೇಶನೇ ನನ್ನ ಆತ್ಮ ಸರ್. ಅಷ್ಟು ಬಿಟ್ಟರೆ ಬೇರೆ ನಾನು ಇದು ಅದು ಹಾಕಿಬಿಟ್ಟು ಈ ಬೇರೆ ಮಾತುಗಳು ಏನೋ ಮಾತಾಡ್ತಾರೆ, ಏನೋ ಅವ್ನು ಬೆಳೆದು ಬಿಟ್ರೆ ನನಗೆ ಮೇಲ್ಕೆ ಹೋಗ್ಬಿಡ್ತಾನೆ, ಇವನು ಬೆಳೆದು ಬಿಟ್ರೆ ನನಗೆ ಮೇಲ್ಕೆ ಹೋಗ್ಬಿಡ್ತಾನೆ. ಆ ಉದ್ದೇಶ ನನಗಿಲ್ಲ ಸರ್. ಎಲ್ಲರೂ ಬೆಳೀಲಿ, ಇದು ನನ್ನ ಉದ್ದೇಶ.
ನಾನು ಒಬ್ಬನ ಚೆಂದಾಗಿದ್ದರೆ ಅದು ಚೆಂದಲ್ಲ ಸರ್. ಎಲ್ಲರೂ ಚೆಂದಾಗಿದ್ದರೆ ಅದು ಚೆಂದ. ನಾವು ಒಬ್ಬರು ಏನಾದರೂ ತಿಂತೀರಿ ಸರ್, ಒಬ್ಬನ ತಿಂದರೆ ಅದು ತಿಂದಂಗೆ ಆಗಲ್ಲ ಸರ್. 4 ಜನಕ್ಕೆ ಅದನ್ನು ಕೊಟ್ರೇ ಅದು ಒಂದು ತೃಪ್ತಿ ಆಗೋದು ಸರ್. ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಸರ್. ಹೌದು ಸರ್. ಈಗ ನಾರ್ಮಲ್ ಆಗಿ ಯಾರೇ ಬಂದರೂ ನೀವು ಮಾಹಿತಿ ಉಚಿತವಾಗಿ ಕೊಡ್ತೀರಾ? ಉಚಿತವಾಗೇ ಕೊಡ್ತಾ ಇದ್ದೀನಿ ಸರ್. ನಾನು ಬೆಳೆಯೋದ್ರ ಬಗ್ಗೆ ಬೆಳೆಯೋದ್ರ ಬಗ್ಗೆ ನೋಡಿ, ಈ ಥರ ಬೆಳ್ಕೊಳ್ರಿ, ಈ ಥರ ಮಾಡಿರಿ. ಅದು ಮಾಡೋದು ಬಿಡೋದು ಅವ್ರ ಇಚ್ಛೆ, ಅದು ನನಗೆ ಸೇರಿರಲಿಲ್ಲ. ಆದರೆ ನಾನು ಹೇಳಬೇಕು, ಎಲ್ಲ ಪಿನ್ ಟು ಪಿನ್ನು ಎಲ್ಲ ಹೇಳ್ತೀನಿ ಸರ್. ಅವ್ರೇನು ಮಾಹಿತಿ ಕೇಳಿದ್ರು ಹೇಳ್ತೀನಿ. ಅವರು ಮಾಡಿದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ. ನಾನು ಹೋಗಿ ಅವ್ರ ಹತ್ರ ಹೋಗಿ ಹಿಂಗೆ ಮಾಡು ಅಂತ ಹೇಳೋದಕ್ಕೆ ರೆಡಿಯಾಗಿಲ್ಲ. ಯಾಕಂದರೆ ನಾನು ಒಂಟಿಗಿನು ಬೇಜಾನ್ ಜರ ನನ್ನ ತೋಟಕ್ಕೆ ಬಾ ಅಂತ ಹೇಳ್ತಾವ್ರೆ. ಆದರೆ ನಾನು ಹೋಗೋಕೆ ರೆಡಿಯಾಗಿಲ್ಲ. ಯಾಕಂದರೆ ನಾನು ಒಂಟಿಗೂ ನನ್ನ ತೋಟದಾಗ ನಾನು ಕೆಲಸ ಮಾಡಬೇಕು. ಕೆಲಸ ಮಾಡೋರು ಯಾರೂ ಇಲ್ಲ. ಅದರಿಂದ ನಾನು ಹೋಗೋಕ್ಕಾಗಲ್ಲ. ಮಾಹಿತಿ ಬೇಕಂದರೆ ಫೋನ್ ಮಾಡಲಿ, ಕೇಳಲಿ, ಕೊಡ್ತೀನಿ. ಏನಾದರೂ ಅವ್ರಿಗೆ ಡೌಟ್ ಇದ್ದರೆ ಕೇಳಲಿ, ಹೇಳ್ತೀನಿ ಸರ್. ಇಷ್ಟೇ ನಂದು. ಅಷ್ಟೇ. 250 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟು ಬಂದು ಒಳಗಡೆ ಬರೋರಿಗೆ ಮಾತ್ರ? ಹೌದು ಸರ್. ಒಳಗಡೆ ಬರ್ತಾರೆ, ಆಪಲ್ ಅವೆಲ್ಲ ತಿಂತಾರೆ, ಅದೇನು ಬೇಡ ಅನ್ನೋಕ್ಕಾಗಲ್ಲ? ಆಗಲ್ಲ ಸರ್. ಯಾರನ್ನ ಬೇಡ ಅಂತ ಹೇಳ್ತೀರಿ? ಯಾರನ್ನ ನೀನು ಆಚೆಗೆ ನಡಿ ಅಂತ ಯಾರನ್ನ ಹೇಳೋದು? ನೀನು ಒಳಗಡೆ ಬಾ ಅಂತ ಯಾರನ್ನ ಹೇಳೋದು? ನುಗ್ಗುತ್ತಾ ಇರ್ತಾರೆ ಒಳಗಡೆ ತೋಟದಲ್ಲೇ. ಹಾಂ, ಆದರೆ ನಾನು ಸಾಕಾಗೋಗ್ಬಿಡ್ತು ಸರ್. ಈ ಜನನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆವಾಗ ನಾನು ಇದು ಎಂಟ್ರೆನ್ಸ್ ಫೀಸು ಅಂತಂದು ಮಾಡಿದಾಗಿನಿಂದ ಈಗ ನನ್ನ ತೋಟ ಸೇಫ್ಟಿಯಾಗೈತೆ. ನಾನು ಸೇಫ್ಟಿಯಾಗಿದ್ದೀನಿ. ಪ್ರತಿಯೊಬ್ಬನ ಹಿಂದೆನೂ ಹೋಗಬೇಕು. ಎಷ್ಟು ಜನ ಇದ್ದರೆ ಹೋಗೋಕ್ಕಾಗ್ತದೆ ಅವ್ರ ಹಿಂದೆ? ಹೋಗೋಕ್ಕಾಗಲ್ಲ. ಈಗ ಸೇಫ್ಟಿಯಾಗಿದ್ದೀನಿ. 250 ರೂಪಾಯಿ ಫೀಸು ಅಂದಾಗಿನಿಂದ ನನ್ನ ತೋಟನೂ ಸೇಫ್ಟಿಯಾಗೈತೆ. ಅವ್ರಿಗಾಗೆ ಐತೆ, ಕಾಂಪೌಂಡರ್ಗಾಗೆ ಐತೆ. ಏನೋ ಗಿಡ ನೋಡ್ಬೋದು, ಗಿಡನೇ ಬಂದು ತೋಟದಲ್ಲೇ ಬಂದು ನೋಡೋ ಅವಶ್ಯಕತೆ ಇಲ್ಲ. ನೋಡ್ಬೋದು, ನೋಡ್ಕೊಂಡು ಹೋಗ್ಬೋದು. ಇಲ್ಲ ಏನಾನ ಮಾಹಿತಿ ಕೇಳಬೇಕಾದ್ರೆ ಕೇಳ್ಬೋದು. ನಾನು ಹೇಳ್ತೀನಿ. ನಾನು ಮಾಡಿರೋದನ್ನ ಮಾತ್ರ ಹೇಳ್ತೀನಿ. ಈಗ ನಾನು ಏನು ಮಾಡಿದ್ದೀನೋ ಅದನ್ನೇ ಹೇಳ್ತೀನಿ. ಅಂದರೆ ಈಗ 250 ಕೊಟ್ಟು ಒಳಗಡೆ ಬರೋರು ಇದ್ದಾರೆ? ಹಾಂ, ಇದ್ದಾರೆ ಸರ್. ಯಾರೋ ದೂರದಿಂದ ಬರ್ತಾರೆ, ಅವರು 250 ರೂಪಾಯಿ ಕೊಡ್ತಾರೆ. ಒಳಗಡೆ ಬರ್ತಾರೆ, ನೋಡ್ತಾರೆ, ನೀನು ಮಾಡಿದ್ದು ಸರಿ, ಇದು ಕರೆಕ್ಟಾಗೈತೆ ಅಂತಂದು ಹೇಳ್ತಾರೆ. ಅವರು ಜನ ನೋಡಿ ಹೇಳ್ತಾರೆ, ನೀನು ಮಾಡಿದ್ದೆ ಸರಿ, ಈ ಥರ ಅಂತಂದು ಅವರು ಹೇಳ್ತಾರೆ ಸರ್. ಅವರು ತಿನ್ನಲಿ ಬಿಡಲಿ, ನಾನು ಫೀಸ್ ಮಾಡಿಬಿಟ್ಟಿದ್ದೀನಲ್ಲ ಸರ್. ನಾನು ಅವ್ರ ಹಿಂದೆ ಹೋಗಲ್ಲ, ಅವ್ರ ಹಿಂದೆನೇ ಹೋಗಲ್ಲ. ಅವ್ರು ತಿರ್ಕಲಾಡ್ಕೊಳ್ಳಿ. ಅವ್ರು ತಿಂದರು, ಎಷ್ಟು ತಿಂದಾರು, ಒಂದು 100-150 ರೂಪಾಯಿನು ಇದು ಆಪಲ್ ತಿಂದಾರ ಅಷ್ಟೇ. ಆದರೂ ನಾನು ಹೋಗಲ್ಲ. ಆಯಿತಾ? ಅವರು ಗಿಡ ಮುಟ್ಲಿ, ಕಾಯಿ ಹರಿದಾಕ್ಲಿ, ಆದರೂ ನಾನು ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ ನಾನು 250 ರೂಪಾಯಿ ಫೀಸ್ ಮಾಡಿದ್ದೀನಿ. ಗೊತ್ತಾಯ್ತಾ? ಅವರು ನೋಡ್ತಾರೆ. ತಿಂದಿರ ಅಂತೂ ಬರಲ್ಲ, ತಿಂದುಬಿಟ್ಟೆ ಅವ್ರು ಬರೋದು. ಇಲ್ಲ ನಾವು ತಿಂದ್ಕೊಳ್ಳಿ, ಎಲ್ಲೇನೋ ಬಂದ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು 250 ರೂಪಾಯಿ ಫಿಕ್ಸ್ ಮಾಡಿರೋ ಉದ್ದೇಶ ಒಂದು, ಹಣ್ಣುಗಳನ್ನ ತಿಂದು ನನಗೆ ನಷ್ಟ ಆಗದೆ ಇರಲಿ. ನಷ್ಟ ಆಗದಿರ ಇರಲಿ. ವೈರಸ್ ತುಂಬಾ ಎಲ್ಲರೂ ಬಂದು, ಹೌದು, ವೈರಸ್ ಅಟ್ಯಾಕ್ ಆಗದೆ ಇರಲಿ. ನಾನು ತೋಟಕ್ಕೆ ಸೇಫ್ಟಿಕ ನಾನು ಅದನ್ನು ಮಾಡಿದ್ದೀನಿ ಸರ್. ಇಷ್ಟೇ. ನಾನು ಒಬ್ಬ ರೈತನೇ, ಆದರೆ ನಾನು ಹೋಗ್ತೀನಿ ಬೇರೆ ತೋಟಗಳಕ್ಕ. ಆದರೆ ನಾನು ಈ 40-50 ಜನ ಇರೋ ತೋಟಗಳಕ್ಕ ನಾನು ಈಗ ಹೋಗಿರಲಿಲ್ಲ. ಏನು ಸರ್? ನಾನು ನೋಡ್ತೀನಿ ತೋಟಗಳನ್ನ, ಆದರೂ ಬರ್ತೀನಿ. ಆದರೆ ಇಂಥ ತೋಟಗಳಕ್ಕ ನಾನು ಎಲ್ಲಿ ಹೋಗಿರಲಿಲ್ಲ. ನಾನು ಯಾವ ತೋಟದಾಗ ಹೋದ್ರೂ ಒಂದು ಗಿಡನೂ ಮುಟ್ಟಲ್ಲ. ನನಗೇನು ಕಣ್ಣುಗಳು ಕಾಣಿಸಲ್ಲ. ಏನಕ್ಕೆ ಮುಟ್ಟಬೇಕು? ಬೇಕಾಗಿರಲ್ಲ. ಅವರು ಎಷ್ಟು ಕಷ್ಟ ಬಿದ್ದು ಬೆಳೆಸಿರ್ತಾರೋ. ಹಾಂ, ನಾವು ನೋಡಬೇಕು, ಬರಬೇಕು ಅಷ್ಟೇ ಸರ್. ಗಿಡ ಮುಟ್ಟೋದು, ಕಾಯಿ ಮುಟ್ಟೋದು, ತಿರುವಿ ನೋಡೋದು. ಅದು ತಿರುವಿದ ತಕ್ಷಣ ಕೈಯಾಕೆ ಬರ್ತೈತೆ, ಕೈಯಾಕೆ ಬಂದಿದ ತಕ್ಷಣ ಬಾಯಕ್ಕೆ ಹೋತೈತೆ. ಎಷ್ಟು ಜನಕ್ಕೆ ಬೇಡ ಅಂತ ಹೇಳ್ತೀರಿ ಸರ್? ಏನೋ ಒಬ್ಬರೋ ಇಬ್ಬರು ಆದರೆ ಕಾಯಿ ಮುಟ್ಬೇಡ್ರಪ್ಪ, ನನಗೆ ಕಾಯಿ ಮುಟ್ಬೇಡ್ರಿ ಅಂತಂದು ಹಿಂದಿಂದೆ ಹೋದ್ರೂ ಕೈ ಇಕ್ತಾರೆ. ಇನ್ನು ತಿಂತಾಯಿದ್ರೆ ಏನಂತೀರ ಸರ್ ನೀವು? ಅಲ್ಲ, ನೀವೇ ಹೇಳಿ. ಇದು ಅವರೇ ಅರ್ತ್ಕೋಬೇಕು. ಇವನು ರೈತನ ಮಾಡಿರೋದು ತಪ್ಪ ರೈಟಾ ಅವರೇ ತಿಳ್ಕೋಬೇಕು ಅಲ್ವಾ? ಈಗ ಡೈಲಿ 1000 ಜನ ಬರ್ತಾರೆ, 1000 ಕಾಯಿ ತಿಂತಾರೆ ಅಂದ್ರೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಎಲ್ಲೆಷ್ಟು ಬರ್ತೈತೆ? ನೀವು ಇನ್ವೆಸ್ಟ್ ಮಾಡಿರೋ 2.5 ಲಕ್ಷ ಎಲ್ಲಿಂದ ಬರುತ್ತೆ? ನಾನು ರೈತನಾಗಿ ಹುಟ್ಟಿ ನಾನು ಸತ್ತಂಗೆ ಅಲ್ಲ ಸರ್. ನನ್ನ ತೋಟನೇ ಖಾಲಿ ಆಗ್ತಾ ಇದ್ರೆ ಎಲ್ಲಿ ನಾನು ಬದುಕೋದೆಲ್ಲಿ? ನನ್ನ ಮಕ್ಕಳು ಮರನ್ನ ಸಾಕೋದೆಲ್ಲಿ? ಹೆಂಗೆ ಸಾಕ್ತೀಯಾ? ಅದಕ್ಕೆ ಸರ್ 250 ರೂಪಾಯಿ ನಾನು ಫೀಸ್ ಮಾಡಿರೋದು.
ಇಷ್ಟ ಇದ್ದವ್ರು ಬರ್ತಾರೆ, ಕಷ್ಟವಾದವ್ರು ಆಚೆ ನಿಂತ್ಕೊಂತಾರೆ. ಮಾಹಿತಿ ಕೇಳ್ತಾರೆ. ಮಾಹಿತಿ ಕೇಳ್ತಾರೆ, ಹೇಳ್ತೀನಿ, ಹ್ಮ್. ಅಲ್ಲೇ ಹೋಗ್ತಾರೆ. ಇವರು ಒಳಗಡೆ ಎಲ್ಲ ನೋಡ್ತಾರೆ, ಬರ್ತಾರೆ, ಮಾಹಿತಿ ಕೇಳ್ತಾರೆ, ಇವರು ಹೋಗ್ತಾರೆ. ಹ್ಮ್. ಹ್ಞೂ ಇಷ್ಟೇ ಸರ್.